ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ಕುದುರೆ ವ್ಯಾಪಾರ ನಡೆದಿದೆಯಾ? ಕಾಂಗ್ರೆಸ್ಸಿನ ಒಳಗಡೆ ಶಾಸಕರ ಖರೀದಿಗೆ ಮುಂದಾಗ್ತಾ ಇದ್ದಾರಾ? ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಮಾಡ್ತಾ ಇರೋ ಗಂಭೀರವಾದ ಆರೋಪ ಇದೆ. ಅಧಿಕಾರಕ್ಕಾಗಿ ಕುದುರೆ ವ್ಯಾಪಾರ ನಡೀತಾ ಇದೆ ಅನ್ನೋ ಆರೋಪವನ್ನ ಬಿಜೆಪಿ ನಾಯಕರು ಮಾಡುತ್ತಿದ್ದಾರೆ. ಶಾಸಕರಿಗೆ ಖಾತೆಗೆ 60 ಕೋಟಿ ವರ್ಗಾವಣೆ ಅಂತ ಅಶೋಕ್ ಹೇಳಿಕೆ ಕೊಟ್ಟಿರೋದು. ವಿಪಕ್ಷ ನಾಯಕ ಆರ್ ಅಶೋಕ್ ಶಾಸಕರಿಗೆ 50 ಕೋಟಿ ಆಫರ್ ಕೊಡ್ತಿದ್ದಾರೆ ಅಂತ ರೇಣುಕಾಚಾರ್ಯ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸ್ಥಾನಕ್ಕಾಗಿ ಕುದುರೆ ವ್ಯಾಪಾರ ಜೋರಾಗಿದೆ ಅಂತ ಕಾರಜೋಳ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ನಾಯಕರು ಮಾಡ್ತಾ ಇರುವಂತಹ ಗಂಭೀರವಾದ ಆರೋಪ ಇದು. ಚೇರ್ ಮೇಲೆ ಯಾರು ಕೂತ್ಕೊಬೇಕು ಅಂತೇಳಿ ಒಡೆದಾಟ ನಡೀತಾ ಇದೆ, ಬಡದಾಟ ನಡೀತಾ ಇದೆ. ಆ ಚೇರ್ಗಿದ್ದಂಥ ಮುಖ್ಯಮಂತ್ರಿ ಚೇರ್ಗಿದ್ದಂಥ 4 ಕಾಲುಗಳನ್ನು ಒಬ್ಬೊಬ್ಬರು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಚೇರೇ ಇಲ್ಲ. ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ನಾಯಕರು, ವಿರೋಧ ಪಕ್ಷದ ನಾಯಕರು, ವಿಧಾನ ಪರಿಷತ್ ಅವ್ರು ಹೇಳಿದ್ದಾರೆ 60 ಕೋಟಿ 70 ಕೋಟಿ ಹಣ ಟ್ರಾನ್ಸ್ಫರ್ ಆಗ್ತಾ ಇದೆ ಅವರ ಅಕೌಂಟ್ಗಳಿಗೆ. ಅಂದರೆ ಕುದುರೆ ವ್ಯಾಪಾರ ಶುರು. ಕಾಂಗ್ರೆಸ್ ಅಧಿಕಾರಕ್ಕೆ 2.5 ವರ್ಷ ಆಯಿತು. ಸರ್ಕಾರ ಸಂಪೂರ್ಣ ವೈಫಲ್ಯ. ಇನ್ನು ಕುದುರೆ ವ್ಯಾಪಾರ ಶುರುವಾಗುತ್ತೆ. ಬರೆದಿಟ್ಕೊಂಡ್ರಿ 50 ಕೋಟಿ ಆಫರ್ ಕೊಡ್ತಿದ್ದಾರೆ. ಮುಖ್ಯಮಂತ್ರಿಗಳಾಗಬೇಕು, ನಾನು ಮುಂದುವರಿಬೇಕು, ಅವರಲ್ಲೇ ಕಚ್ಚಾಟ. ಕಾಂಗ್ರೆಸ್ ಸರ್ಕಾರ ಅದ ಅವರ ಒಳಜನರಿಂದ ಪತನ ಆಗುತ್ತೆ. ಧನ್ಯವಾದಗಳು. ಅವಕಾಶವಾದಿಗಳು ಭಾಳ ಇದ್ದಾರೆ ಕಾಂಗ್ರೆಸ್ ಒಳಗೆ, ಭಾಳ ಜನ ಇದ್ದಾರೆ. ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರು ಹೇಳ್ತಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತಾರೆ. ಭಾಳ ಜನ ಟವಲ್ ಹಾಕಿದ್ರೆ ಸರ್ಕಾರ ಅಸ್ಥಿರ ಆಗುತ್ತೆ. ಅವರು ಕೇವಲ ಕುರ್ಚಿಗಾಗಿ ಪ್ರತಿನಿತ್ಯ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಗುಂಪಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಮತ್ತು ಕುದುರೆ ವ್ಯಾಪಾರ ಭಾಳ ಜೋರಾಗಿದೆ. ಮೊನ್ನೆ ದಿನ ಯಾರೋ ಹೇಳಿದ್ರು 50 ಕೋಟಿ ಆಫರ್ ಅದ ಅಂಥೇಳಿ. ನಿನ್ನೆ ದಿನ ಹೇಳ್ತಾರೆ 75. ಬಹುಶಃ ಈ ವಾರದಲ್ಲಿ ಒಂದು 100 ಕೋಟಿಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. AICC ಅಧ್ಯಕ್ಷರು ಖರ್ಗೆ ಅವ್ರು ಹೇಳಿದಾರೆ, ನನ್ನ ಕೈಯಲ್ಲಿ ಏನೂ ಇಲ್ಲ, ಹೈಕಮಾಂಡಿಗೆ ಹೇಳ್ತೀನಿ ಅಂತ ಹೇಳಿದ. ಪಾಪ ಅಸಹಾಯಕತೆಯನ್ನು ತೋರಿಸಿದ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಕಾಂಗ್ರೆಸ್ನವರು ದಲಿತರನ್ನ ಯಾವ ರೀತಿ ನಡೆಸ್ಕೊಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.